ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲೇಶ್. ಟುಡೇ ವಿ ಡಿಸ್ಕಸ್ ಅಬೌಟ್ ಸಮ ಉತ್ಪನ್ನ ರೇಖೆ ಮತ್ತು ಸಮ ಉತ್ಪನ್ನ ನಕ್ಷೆ ಬಗ್ಗೆ. ಇಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಸಮ ಉತ್ಪನ್ನ ನಕ್ಷೆ ರೇಖೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು. ಏನು ಅಂತ, ಒಂದೇ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನಗಳ ಎಲ್ಲ ಸಾಧ್ಯತಾ ಸಂಯೋಜನೆಗಳನ್ನು ಪ್ರತಿನಿಧಿಸುವಂಥ ರೇಖೆಯನ್ನು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಹೀಗೆ ಹಲವು ಸಮ ಉತ್ಪನ್ನ ರೇಖೆಗಳ ಸಮೂಹ ಅಥವಾ ಗುಂಪನ್ನು ನಾವು ಸಮ ಉತ್ಪನ್ನ ನಕ್ಷೆ ಅಂತ ಕರಿತೀವಿ. ನಾವು ಆಲ್ರೆಡಿ ಲಾಸ್ಟ್ ಚಾಪ್ಟರ್ಲಿ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನು ಅಂತಂದರೆ ಔದಾಸೀನ ವಕ್ರರೇಖೆ. ಔದಾಸೀನ ವಕ್ರರೇಖೆಯಲ್ಲಿ ನಾವೇನು ನೋಡ್ತೀವಿ, ಎರಡು ಸರಗಳ ವಿವಿಧ ಸಂಯೋಜನೆಗಳು ಒಂದೇ ಮಟ್ಟದ ತುಷ್ಟಿಗುಣವನ್ನು ನೀಡ್ತವೆ ಅಂತ. ಬಟ್ ಇಲ್ಲಿ ಎರಡು ಆದಾನಗಳು ಒಂದೇ ಮಟ್ಟದ ಉತ್ಪನ್ನವನ್ನು ನೀಡ್ತವೆ ಅನ್ನೋದು ಸಮ ಉತ್ಪನ್ನ ರೇಖೆ. ಅಲ್ಲಿ ಔದಾಸೀನ ನಕ್ಷೆ ಅಂದರೆ ಏನು ಅಂತ ಹೇಳಿದ್ದೆ ಅಂತಂದರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಔದಾಸೀನ ವಕ್ರರೇಖೆಯನ್ನು ಒಳಗೊಂಡಂಥ ಒಂದು ಗುಂಪನ್ನು ನಾವೇನಂತ ಹೇಳ್ತೀವಿ, ಔದಾಸೀನ ನಕ್ಷೆ ಅಂತ ಕರಿತೀವಿ. ಇಲ್ಲೂ ಅದೇ ರೀತಿ ಸಮ ಉತ್ಪನ್ನ ರೇಖೆಗಳನ್ನು, ಹಲವು ಸಮ ಉತ್ಪನ್ನ ರೇಖೆಗಳನ್ನು ಒಳಗೊಂಡಂಥ ಒಂದು ಗುಂಪನ್ನು ಸಮ ಉತ್ಪನ್ನ ನಕ್ಷೆ ಅಂತ ಕರಿತೀವಿ. ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋದಾದರೆ, ಇಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಎರಡು ಆದಾನಗಳ ವಿವಿಧ ಸಂಯೋಜನೆಗಳನ್ನ ಬಳಸ್ಕೊಂಡು ನಾವು ಮೂರು ರೀತಿಯ ಉತ್ಪನ್ನಗಳನ್ನ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, K1 ಮತ್ತು L1 ಆಯಿತಾ. ಇನ್ನು ನೆಕ್ಸ್ಟು K2, ಫಸ್ಟ್ K2 L1, ನೆಕ್ಸ್ಟು K1 L2, ನೆಕ್ಸ್ಟು K1 L3. ಈ ಮೂರು ರೀತಿಯ ಪ್ರಮಾಣದ ಉತ್ಪಾದನಾಂಗಗಳನ್ನು ಅಥವಾ ಆದಾನಗಳನ್ನ ನಾವು ಬಳಸ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂದರೆ, ಉತ್ಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ಮೂರು ರೀತಿಯ ಉತ್ಪನ್ನಗಳನ್ನ ನಾವು ನೋಡ್ಬೋದು. ಯಾವುವು ಅಂತಂದರೆ Q1, Q is equal to Q1, Q is equal to Q2, Q is equal to Q3. ಇಲ್ಲಿ ಏನಾಗಿದೆ ಅಂದರೆ, K2 ಮತ್ತು L1 Q1 ಪ್ರಮಾಣದಷ್ಟು ಉತ್ಪನ್ನವನ್ನು ನೀಡ್ತಾ ಇದೆ. Q1 ಪ್ರಮಾಣದಷ್ಟು ಉತ್ಪನ್ನವನ್ನು ನೀಡ್ತಾ ಇರೋದು ನಾವು ಕಾಣ್ಬೋದಾಗಿದೆ. ಅದೇ ರೀತಿ K1 L2 ಮತ್ತು K2 L1 ಪ್ರಮಾಣದ ಉತ್ಪಾದನಾಂಗಗಳು ವಿವಿಧ ಈ ಸಂಯೋಜನೆಗಳು ಏನು ಮಾಡ್ತಾ ಇದೆ ಅಂದರೆ, Q1 ಪ್ರಮಾಣದಷ್ಟು ಸರಕನ್ನು ನೀಡ್ತಾ ಇದ್ದಾವೆ, ಉತ್ಪನ್ನವನ್ನು ನೀಡ್ತಾ ಇದ್ದಾವೆ. ಈಗ ಏನಾಗುತ್ತೆ ಅಂದರೆ, ಒಂದು ಆದಾನವನ್ನು ಹಾಗೆಯೇ ಸ್ಥಿರವಾಗಿಟ್ಕೊಂಡು ಇಲ್ಲಿ ನಾವೇನು ಮಾಡಿದ್ವಿ, ಬಂಡವಾಳವನ್ನು ಹಾಗೆಯೇ ಸ್ಥಿರವಾಗಿಟ್ಟಿದ್ವಿ K1ನಲ್ಲಿ. ಅದಾದಮೇಲೆ ಏನು ಮಾಡಿದ್ದೀವಿ, ಹಾಗೆ ಇಟ್ಕೊಂಡು ಅದನ್ನು ಕಡಿಮೆ ಮಾಡಿಲ್ಲ, ಹಾಗೆ ಇಟ್ಕೊಂಡು ಶ್ರಮದ ಪ್ರಮಾಣವನ್ನು L2 ಇಂದ L3ಗೆ ಹೆಚ್ಚಿದ್ದೀವಿ. ಈಗ ಏನಾಗುತ್ತೆ ಅಂದರೆ, ಸರಕಿನ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ಫಸ್ಟು Q1ನಲ್ಲಿ ಏನು ಮಾಡಿದ್ದೀವಿ ಅಂದರೆ, K2 ಮತ್ತು K1ಗೆ ಕಡಿಮೆ ಮಾಡ್ಕೊಂಡಿದ್ವಿ. ಏಕೆಂದರೆ ಒಂದು ಲಿಮಿಟೆಡ್ ಆಗಿದ್ದಾಗ, ಅಂದರೆ ಉತ್ಪಾದನೆಗಳು ಲಿಮಿಟ್ ಆಗಿದ್ದಾಗ ನಾವು ಏನು ಮಾಡಬೇಕಾಗುತ್ತೆ, ಒಂದನ್ನು ಹೆಚ್ಚಿಸಿದ್ರೆ ಇನ್ನೊಂದನ್ನು ಕಡಿಮೆ ಮಾಡಬೇಕಾಗುತ್ತೆ. ಒಂದೇ ಪ್ರಮಾಣದ ಉತ್ಪಾದನೆಯನ್ನು ಪಡೆಯುವಾಗ ಇಲ್ಲೇನಾಗುತ್ತೆ, ಉತ್ಪಾದನಾಂಗಗಳು ಅಥವಾ ಆದಾನಗಳು ಲಿಮಿಟ್ ಆಗಿರ್ತವೆ. ಈ ಲಿಮಿಟ್ ಆಗಿರ್ತಕ್ಕಂತಹ ಆದಾನಗಳಲ್ಲಿ ಒಂದು ಆದಾನವನ್ನು ಹೆಚ್ಚಿಸಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಮತ್ತೊಂದನ್ನು ಬಿಡ್ಕೊಡ್ಬೇಕು. ಯಾಕೆಂದರೆ ರಿಸೋರ್ಸ್ ಕಡಿಮೆ ಇದೆ, ಸೋರ್ಸಸ್ ಕಡಿಮೆ ಇದೆ. ಅಂದರೆ ನಮ್ಮಲ್ಲಿ ಎರಡಕ್ಕೂ ಬಂಡವಾಳ ಹಾಕಬೇಕಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದಾಗ ಒಂದನ್ನು ಲೇಬರ್ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತಂದರೆ ಬಂಡವಾಳದ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಪ್ರೋಸೆಸ್ ಈಗ ಫಸ್ಟ್ ನೋಡಿ, ಇಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಬಳಸಿ ಮೂರು ವಿಧ ಮಟ್ಟದ ಉತ್ಪನ್ನವನ್ನು ಪಡೆಯುವಂತಹ ಸಮ ಉತ್ಪನ್ನ ರೇಖೆಗಳನ್ನು ಕಾಣಬಹುದು. ಇಲ್ಲಿ Q is equal to Q1, Q is equal to Q2, Q is equal to Q3ಗಳಾಗಿವೆ. ಉತ್ಪನ್ನಗಳು ಎರಡು ಸಂಯೋಜನೆಗಳಾದಂತಹ L1 ಮತ್ತು K2 ಮತ್ತು L2 K1ಗಳು ಒಂದೇ ಮಟ್ಟದ ಉತ್ಪಾದನೆಯನ್ನು ಅಂದರೆ Q is equal to Q1 ಅನ್ನು ನೀಡುತ್ತವೆ. ಬಂಡವಾಳವನ್ನು K1ಗೆ ನಿರ್ದಿಷ್ಟಗೊಳಿಸಿ ಶ್ರಮವನ್ನು L3ಗೆ ಹೆಚ್ಚಿಸಿದಾಗ ಉತ್ಪನ್ನವು ಹೆಚ್ಚಳವಾಗಿ Q is equal to Q2 ಆಗುತ್ತದೆ. ಅಧಿಕ ಪ್ರಮಾಣದ ಒಂದು ಆದಾನದಿಂದ ಸೀಮಾಂತ ಉತ್ಪನ್ನ ಧನಾತ್ಮಕವಾಗಿದ್ದಾಗ ಇನ್ನೊಂದು ಆದಾನವನ್ನು ಕಡಿಮೆ ಉಪಯೋಗಿಸಿ ಅದೇ ಮಟ್ಟದ ಉತ್ಪನ್ನವನ್ನು ಪಡೆಯಬಹುದು. ಅಂದರೆ ಒಂದೇ ಮಟ್ಟದ ಉತ್ಪನ್ನವನ್ನು ಪಡೆಯಲು ಒಂದು ಆದಾನದ ಪ್ರಮಾಣವನ್ನು ಹೆಚ್ಚಿಸಿದಾಗ ಮತ್ತೊಂದು ಆದಾನದ ಪ್ರಮಾಣವನ್ನು
ಕಡಿಮೆ ಮಾಡಬೇಕಾಗುತ್ತದೆ. ಆದ್ದರಿಂದ ಉತ್ಪನ್ನ ರೇಖೆ ಏನಾಗಿರುತ್ತೆ, ಸಮ ಉತ್ಪನ್ನ ರೇಖೆ ಕೆಳಮುಖಿ ಇಳಿಜಾರಾಗಿರುತ್ತದೆ. ಸೊ ಇಲ್ಲಿ ಸಮ ಉತ್ಪನ್ನದ ರೇಖೆ ಕೆಳಮುಖಿ ಇಳಿಜಾರು ಯಾಕಾಗಿರುತ್ತೆ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತಂದರೆ ಒಂದನ್ನು ಹೆಚ್ಚಿಸಬೇಕು ಅಂದರೆ, ಒಂದು ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಮತ್ತೊಂದು ಆದಾಯವನ್ನು ನಾವು ಬಿಟ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ರಿಸೋರ್ಸ್ ಕಡಿಮೆ ಇರೋದ್ರಿಂದ, ಅಂದರೆ ಸಂಪನ್ಮೂಲಗಳು ಕಡಿಮೆ ಇರೋದ್ರಿಂದ, ಸೊ ಅಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ಪಡಿಬೇಕು ಅಂತ ಅಂದರೆ ಒಂದನ್ನು ಹೆಚ್ಚಿಸಿ ಒಂದನ್ನು ಕಡಿಮೆ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಏನಾಗಿದೆ ಅಂತಂದರೆ ಒಂದನ್ನು ಸ್ಥಿರಗೊಳಿಸಿ, ಅಂದರೆ K1ಗೆ ಸ್ಥಿರಗೊಳಿಸಿ ಇಲ್ಲಿ ಶ್ರಮದ ಪ್ರಮಾಣವನ್ನು ಹೆಚ್ಚಿಸಿದಾಗ ಸೊ ಏನಾಗುತ್ತೆ, ಉತ್ಪನ್ನದ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಉತ್ಪನ್ನದ ಪ್ರಮಾಣ ಏನಾಗುತ್ತೆ, Q=Q2ಗೆ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇದನ್ನು ಹೇಳೋಕ್ಕೆ ನಾನು ಈ ಟಾಪಿಕನ್ನು ಇಲ್ಲಿ ತೊಗೊಂಡಿದ್ದೆ. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ತೀರಾ ಅರ್ಥ ಆಗಲಿಲ್ಲ, ನಾನು ಲಾಸ್ಟ್ ಕ್ಲಾಸ್ ನೋಡಿದ್ದೀನಿ, ಅದು ಕಂಪ್ಲೀಟ್ ಡೀಟೇಲಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಇದರಲ್ಲಿ ಒಂದು ಡಿಫ್ರೆನ್ಸ್ ಏನಿತ್ತು ಅಂದರೆ, ಒಂದು ಉತ್ಪಾದನಾಂಗ ಮತ್ತು ಒಂದು ಆದಾಯವನ್ನು ಸ್ಥಿರಗೊಳಿಸಿ ಒಂದನ್ನು ಹೆಚ್ಚಿಗೆ ಮಾಡಿದಾಗ ಉತ್ಪನ್ನದ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಈ ಟಾಪಿಕನ್ನು ಇಲ್ಲಿ ತೊಗೊಂಡೆ. ಸೊ ಲೆಟ್ಸ್ ಮೂವ್ ನೆಕ್ಸ್ಟ್ ಹೋಗೋಣ. ಏನು ನೆಕ್ಸ್ಟ್ ಅಂತಂದರೆ, ನೆಕ್ಸ್ಟು ಅಲ್ಪಾವಧಿ ಪರಿಕಲ್ಪನೆಗಳು, ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳು. ಏನು ಅಲ್ಪಾವಧಿ ಅಂತಂದರೆ, ಅಲ್ಪಾವಧಿ ಅಂದರೆ ಏನು? ಈಗ ಅಲ್ಪಾವಧಿ ಪರಿಕಲ್ಪನೆ ಬಗ್ಗೆ ನಾವು ನೋಡೋದಾದರೆ, ಕೆಲವು ಆದಾಯಗಳನ್ನು ಬದಲಾಯಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಅನ್ನುತ್ತಾರೆ. ಕೆಲವು ಮಾತ್ರ, ಇಲ್ಲಿ ಮೇನ್ ಇಂಪಾರ್ಟೆಂಟ್, ಕೆಲವು ಮಾತ್ರ, ಎಲ್ಲವನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಅಂದರೆ ಇಲ್ಲಿ ಎಲ್ಲ ಆದಾಯಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇರಲ್ಲ, ಕೆಲವನ್ನು ಮಾತ್ರ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಬೋದು. ಅಂದರೆ ಇಲ್ಲಿ ಎರಡು ರೀತಿಯ ಆದಾಯಗಳು ಬರ್ತವೆ. ಇಲ್ಲಿ ಸ್ಥಿರ ಮತ್ತು ಹಾಗೂ ಬದಲಾಗುವ ಆದಾಯಗಳು, ಸ್ಥಿರ ಮತ್ತು ಬದಲಾಗುವ ಎಂಬ ಎರಡು ರೀತಿಯ ಆದಾಯಗಳನ್ನ ನಾವಿಲ್ಲಿ ಕಾಣ್ಬೋದಾಗಿರುತ್ತದೆ. ಸೊ ಅಲ್ಪಾವಧಿಯಲ್ಲಿ ಬದಲಾಗುವ ಆದಾಯಗಳನ್ನ ಮಾತ್ರ ನಾವು ಬದಲಾವಣೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಲ್ಲಿ ಸ್ಥಿರ ಆದಾಯಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾವುವು ಅಂತಂದರೆ, ಈಗ ಬದಲಾಗುವ ಆದಾಯಗಳು ಶ್ರಮ ಮತ್ತು ಬಂಡವಾಳ ಇವನ್ನು ನಾವು ಬದಲಾವಣೆ ಮಾಡ್ಕೋಬೋದು. ಆದರೆ ಈಗ ಶಾರ್ಟ್ ಟೈಮ್ ಅಂದರೆ ಲಿಮಿಟ್ 1 ಇಯರ್ ಒಳಗಡೆ ಅಥವಾ ಒಂದು 6 ಮಂತ್ಸ್, ಈ ರೀತಿ ಶಾರ್ಟ್ ಟೈಮಲ್ಲಿ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ನಾವು ಒಂದು ಹೊಸ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಹೊಸ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಆಗೋದಲ್ಲ. ಸೊ ಆಗ ನಾವೇನು ಮಾಡ್ತೀವಿ ಅಂದರೆ, ಬರ್ತಕ್ಕಂಥ ಡಿಮ್ಯಾಂಡ್ಗೆ ಶಾರ್ಟ್ ಟೈಮಲ್ಲಿ ಉತ್ಪನ್ನವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಅಂದರೆ ಶ್ರಮ ಮತ್ತು ಬಂಡವಾಳವನ್ನು ಮಾತ್ರ ಜಾಸ್ತಿ ಮಾಡ್ಕೊಳ್ತೀವಿ. ಇವನ್ನು ನಾವೇನೆಂದು ಕರಿತೀವಿ, ಬದಲಾಗುವ ಆದಾಯಗಳು ಅಂತ ಕರಿತೀವಿ. ಅದೇ ಸ್ಥಿರ ಆದಾಯಗಳು ಯಾವುವು? ಕಟ್ಟಡ, ಭೂಮಿ, ಯಂತ್ರೋಪಕರಣಗಳು, ಇವೆಲ್ಲ ಸ್ಥಿರ, ಅವೆಲ್ಲ ಫಿಕ್ಸ್, ಆಯಿತಾ, ಅವು ಬದಲಾವಣೆ ಆಗೋದಿಲ್ಲ. ಈಗ ನೀವೇನೂ ಉತ್ಪಾದನೆ ಮಾಡಲಿಲ್ಲ ಅಂದರೂ ಕೂಡ ಸ್ಥಿರ ಉತ್ಪಾದನೆಗಳಿಗೆ ವೆಚ್ಚ ಮಾಡಲೇಬೇಕು, ಆಯಿತಾ. ಫಸ್ಟ್ ಸ್ಥಿರ ಉತ್ಪಾದನೆಗಳಿಗೆ ನಾವು ವೆಚ್ಚ ಮಾಡಬೇಕು. ಭೂಮಿ ಸ್ಥಿರ ಉತ್ಪಾದನಾಂಗ, ಮತ್ತು ಕಟ್ಟಡ ಮತ್ತು ಯಂತ್ರಗಳು ಇವೆಲ್ಲ, ಯಂತ್ರಗಳು, ಕಟ್ಟಡ ಮತ್ತು ಭೂಮಿ ಎಲ್ಲವನ್ನ ಇಟ್ಕೊಂಡು ಏನು ಉತ್ಪಾದನೆ ಮಾಡಲಿಲ್ಲ ಅಂದರೂ ಸೊ ಉತ್ಪಾದನೆ ಝೀರೋ. ಸೊ ಆಯಿತಾ. ಸೊ ಈ ಭೂಮಿ, ಕಟ್ಟಡ ಮತ್ತು ಯಂತ್ರಗಳನ್ನ ತಂದಿಟ್ಕೊಂಡು ಶ್ರಮ ಮತ್ತು ಬಂಡವಾಳ ಹಾಕಲೇಬೇಕು. ಅದಕ್ಕೆ ಬಂಡವಾಳ ಅಂದರೆ ಏನು? ಅದಕ್ಕೆ ಬೇಕಾದಂಥ ಕಚ್ಚಾ ಸಂಪನ್ಮೂಲಗಳು, ಸೊ ಅವನ್ನು ತರಲೇಬೇಕು. ಸೊ ಶ್ರಮ ಲೇಬರ್ಸನ್ನು ಕರ್ಕೊಂಡು ಕೆಲಸ ಮಾಡಿಸ್ಲೇಬೇಕು. ಹಾಗಾಗಿ ಸೊ ಇಲ್ಲಿ ಬದಲಾಗುವ ಉತ್ಪಾದನೆಗಳು ಯಾವುವು ಅಂತಂದರೆ, ಸೊ ಬಂಡವಾಳ ಮತ್ತು ಶ್ರಮ. ಇಲ್ಲಿ ಬಂಡವಾಳ ಮತ್ತು ಶ್ರಮವನ್ನು ಮಾತ್ರ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಶಾರ್ಟ್ ಟೈಮಲ್ಲಿ ಬೇಡಿಕೆಗೆ ತಕ್ಕಂತೆ ಅನುಗುಣವಾಗಿ ಉತ್ಪನ್ನವನ್ನು ಹೆಚ್ಚಿಸ್ಕೋಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ಬದಲಾಗುವ ಉತ್ಪಾದನೆಗಳನ್ನ ಮಾತ್ರ ನಾವು ಸೊ ಇಲ್ಲಿ ಹೆಚ್ಚಿಸ್ಕೊಳ್ತೀವಿ, ಆಯಿತಾ. ಇನ್ನು ನೆಕ್ಸ್ಟು ಬೇಡಿಕೆಗೆ ಅನುಗುಣವಾಗಿ ಬದಲಾಗುವಂತಾಗಿದೆ. ಸೊ ಬೇಡಿಕೆಗೆ ಅನುಗುಣವಾಗಿ ಬದಲಾಗುವಂಥ ಆದಾಯಗಳನ್ನು ಮಾತ್ರ ಹೆಚ್ಚಿಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕಾಗಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸ್ಕೊಳ್ಬೋದು ಅಷ್ಟೇ ಇರ್ತದೆ. ಇನ್ನು ದೀರ್ಘಾವಧಿ ಅಂದರೆ ಇಲ್ಲಿ ತುಂಬ ಲಾಂಗ್ ಟೈಮ್ ಇರುತ್ತೆ, ಇದನ್ನು ಲಾಂಗ್ ಟರ್ಮ್ ಅಂತ ಕರಿತೀವಿ. ಸೊ ಎಲ್ಲ ಆದಾಯಗಳು ಇಲ್ಲಿ ಸ್ಥಿರ ಮತ್ತು ಬದಲಾಗುವ ಆದಾಯಗಳು ಅಂತ ಕಾನ್ಸೆಪ್ಟೇ ಇರೋದಿಲ್ಲ ಲಾಂಗ್ ಟರ್ಮಲ್ಲಿ. ಸೊ ಹಾಗಾಗಿ ಇಲ್ಲಿ ಎಲ್ಲ ಆದಾಯಗಳನ್ನ ನಾವೇನು ಮಾಡ್ಬೋದಾಗಿರುತ್ತೆ, ಸೊ ಬದಲಾವಣೆ ಮಾಡ್ಬೋದಾಗಿರುತ್ತೆ, ಅಂದರೆ ಹೆಚ್ಚಿಸ್ಕೊಳ್ಬೋದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವೆಲ್ಲ ತುಂಬ ಲಾಂಗ್ ಟರ್ಮ್ ಅಂದರೆ ಒಂದು 5 ವರ್ಷ, 10 ವರ್ಷ, 20 ವರ್ಷದ ಪ್ರಾಜೆಕ್ಟ್ಗಳು ಇವೆಲ್ಲ. ಆ ರೀತಿ
ನಾವು ನೋಡೋದಾದ್ರೆ ಇಲ್ಲಿ ಲಾಂಗ್ ಟರ್ಮಲ್ಲಿ ಸೊ ಬೇಡಿಕೆಗೆ ತಕ್ಕಂತೆ ಸಂಪೂರ್ಣವಾಗಿ ಉತ್ಪಾದನೆ ಹೆಚ್ಚಿಸ್ಕೊಳ್ಬೋದು. ಅಂದರೆ ಎಲ್ಲವನ್ನು ಬದಲಾವಣೆ ಮಾಡ್ಬೋದು. ಒಂದು ಹೊಸ ಕಟ್ಟಡವನ್ನು ಕಟ್ಬೋದು, ಹೊಸ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ಬೋದು. ಆ ರೀತಿ ತುಂಬ ಲಾಂಗ್ ಟೈಮ್ ಇರ್ತದೆ. ಸೊ ಲಾಂಗ್ ಟೈಮಲ್ಲಿ ಬೇಡಿಕೆಗೆ ಅನುಗುಣವಾಗಿ ತಕ್ಕಂತೆ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಉತ್ಪನ್ನದ ಪರಿಕಲ್ಪನೆಗಳ ಬಗ್ಗೆ ನಾವಿಲ್ಲಿ ಮಾತಾಡ್ಬೋದು. ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಕೂಡ ನಾನು ತೊಗೊಳ್ತಾ ಇದ್ದೀನಿ. ಉತ್ಪನ್ನದ ಪರಿಕಲ್ಪನೆಗಳು ಯಾವುವು ಅಂತ ಅದರ ಫಸ್ಟ್ ಒನ್ ನಾವು ನೋಡಿದರೆ ಸೊ ಒಟ್ಟು ಉತ್ಪನ್ನ ಟೋಟಲ್ ಪ್ರೊಡಕ್ಷನ್ ಇದನ್ನು ಟಿ ಪಿ ಶಾರ್ಟ್ ಟರ್ಮಲ್ಲಿ ಟಿ ಪಿ ಅಂತ ಕರಿತೀವಿ. ಸೊ ಟಿ ಪಿ ಅಂತ ಕರಿತೀವಿ. ಏನು ಒಟ್ಟು ಉತ್ಪನ್ನ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಬದಲಾಗುವ ಆದಾನಗಳನ್ನು ಬಳಸಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಸೊ ಈಗ ಒಟ್ಟು ಉತ್ಪನ್ನ ರೈಸ್ ಆಗಬೇಕು ಅಂದರೆ ಬದಲಾಗುವ ಆದಾನಗಳು ನಾವು ಬಳಸಲೇಬೇಕು. ಈಗ ಭೂಮಿ ಮತ್ತು ಯಂತ್ರ ಕಟ್ಟಡಗಳನ್ನ ನಾವು ಸ್ಥಾಪನೆ ಮಾಡಿಟ್ಕೊಂಡು ಶ್ರಮ ಮತ್ತು ಬಂಡವಾಳವನ್ನು ಹಾಕಲಿಲ್ಲ ಅಂದರೆ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಇಲ್ಲಿ ಬದಲಾಗುವ ಆದಾನಗಳನ್ನು ಅಂತ ಬಳಸಿದ್ದೀವಿ ನೋಡಿ. ಬದಲಾಗುವ ಆದಾನಗಳನ್ನು ಬಳಸಿ ಉತ್ಪಾದನೆ ಮಾಡಿದ ಸರಕು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಆಯಿತಾ? ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇರುತ್ತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಬದಲಾಗುವ ಆದಾನಗಳನ್ನು ಬಳಸಿ ಸೊ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ. ಸೊ ಅದನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಒಟ್ಟು ಉತ್ಪನ್ನವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಏನಿದೆ ಅಂದರೆ ಟಿ ಪಿ ಸಿಗ್ಮಾ MP/L ಅಂತ. ಅಂದರೆ ಲೇಬರ್ ಆಫ್ ಮಾರ್ಜಿನಲ್ ಪ್ರೊಡಕ್ಷನ್. ಅಂದರೆ MP ಅಂದರೆ ಸೀಮಾಂತ ಉತ್ಪನ್ನ, ಟಿ ಪಿ ಅಂದರೆ ಟೋಟಲ್ ಪ್ರೊಡಕ್ಷನ್. ಅದನ್ನು ಹೇಳ್ತೀನಿ ಸೀಮಾಂತ ಉತ್ಪನ್ನ ಅಂದರೆ ಏನಂತ. ಸೀಮಾಂತ ಉತ್ಪನ್ನ ಅಂದರೆ ಒಂದು ಹೆಚ್ಚುವರಿ ಘಟಕಕ್ಕೆ ಅಥವಾ ಒಂದು ಹೆಚ್ಚುವರಿ ಆದಾನಕ್ಕೆ ಹೆಚ್ಚುವರಿಯಾಗಿ ಉತ್ಪಾದನೆ ಆಗುವಂತಹ ಉತ್ಪನ್ನ. ನೀವು ಒಂದು ಕಾನ್ಸೆಪ್ಟ್ ತಿಳ್ಕೊಬೋದು ಇಷ್ಟೇ. ಹೆಚ್ಚುವರಿಯಾಗಿ ಉತ್ಪಾದನೆ ಅಂತ ಉತ್ಪನ್ನವನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಏನು ಅಂತಂದರೆ ಅದರ ಕಾನ್ಸೆಪ್ಟ್, ಈಗ 0 ಯೂನಿಟ್ ಲೇಬರನ್ನು ಬಳಸ್ತಾ ಇದ್ದೀವಿ. ಆಯಿತಾ? ಎಲ್ಲ 0 ಇದೆ. ಈಗ ಏನು ಮಾಡಿದ್ದೀವಿ, ಒಂದು ಯೂನಿಟ್ ಲೇಬರನ್ನು ಬಳಸಿದಾಗ ಏನಾಗಿದೆ, 15 ಯೂನಿಟ್ನಷ್ಟು ಒಟ್ಟು ಉತ್ಪನ್ನ, 15 ಯೂನಿಟ್ನಷ್ಟು MP, 15 ಯೂನಿಟ್ನಷ್ಟು AP ಅಂದರೆ ಸರಾಸರಿ ಉತ್ಪನ್ನ. ಈಗ 2 ಯೂನಿಟ್ ಬಳಸಿದಾಗ ಒಟ್ಟು ಉತ್ಪನ್ನ ಏನಾಗುತ್ತೆ, 35 ಆಗುತ್ತೆ, ಇದು 20 ಆಗುತ್ತೆ, ಇದು 17 ಆಗುತ್ತೆ. ಅಂದರೆ ಇಲ್ಲಿ 1 ಯೂನಿಟ್ ಮತ್ತು 2 ಯೂನಿಟ್ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಎಷ್ಟು, 1 ಯೂನಿಟ್ ಮತ್ತು 2 ಯೂನಿಟ್ ಡಿಫ್ರೆನ್ಸು ಮಧ್ಯೆ ಒಂದಿದೆ. 1 ಯೂನಿಟ್ ಲೇಬರನ್ನು ಜಾಸ್ತಿ ಬಳಸ್ಕೊಂಡಾಗ ಆ 1 ಯೂನಿಟ್ ಲೇಬರ್ಗೆ ಹೆಚ್ಚುವರಿಯಾಗಿ ಎಷ್ಟು ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಕಂಡುಹಿಡಿತಕ್ಕಂಥದ್ದೇ ಸೀಮಾಂತ ಉತ್ಪನ್ನ. ಅಂದರೆ ಸೊ ಈ 15 ಮತ್ತು 35 ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಅದನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಎಷ್ಟು, 20 ಇದೆ. ಸೊ ಅದೇ ರೀತಿ ಇಲ್ಲಿ 2ರಿಂದ 3ಕ್ಕೆ ಹೆಚ್ಚಿಸ್ಕೊಂಡಾಗ 3 ಯೂನಿಟ್ ಲೇಬರನ್ನು ಬಳಸ್ಕೊಂಡಾಗ ಇಂಚೆ ಎಷ್ಟಿತ್ತು, 2 ಯೂನಿಟ್ ಲೇಬರ್ ಎಷ್ಟು ಇತ್ತು. ಈಗ 3 ಯೂನಿಟ್ ಲೇಬರ್ಗೆ ಹೆಚ್ಚಿಸ್ಕೊಂಡಾಗ ಅಲ್ಲಿ ಡಿಫ್ರೆನ್ಸ್ ಎಷ್ಟು, 1 ಯೂನಿಟ್ ಹೆಚ್ಚುವರಿಯಾಗಿ ಬಳಸ್ಕೊಂಡಿದ್ದೀನಿ. ಸೊ ಹಿಂದೆ ಇದ್ದಕ್ಕೂ ಈಗಿದ್ದಕ್ಕೂ 1 ಯೂನಿಟ್ ಲೇಬರ್ನ ಹೆಚ್ಚುವರಿಯಾಗಿ ಬಳಸ್ಕೊಳ್ತೀನಿ. ಆವಾಗ ಆ 1 ಯೂನಿಟ್ ಲೇಬರಿಂದ ಹೆಚ್ಚುವರಿಯಾಗಿ ಎಷ್ಟು ಪ್ರೊಡಕ್ಷನ್ ಬರ್ತದೆ ಅನ್ನೋದು ನಾವು ಕಂಡುಹಿಡಬೇಕು. ಆವಾಗ ಅದು ಏನು 35 ಮತ್ತು 50 ನಡುವೆ ಇರುವ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಹಿಂದೆ ಒಟ್ಟು ಉತ್ಪನ್ನ ಎಷ್ಟಿರುತ್ತೆ, 35 ಇರುತ್ತೆ. ಸೊ ಇವಾಗ ಏನಾಗುತ್ತೆ, 50 ಆಗುತ್ತೆ. ಅದರ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಎಷ್ಟು, 15. ಅಂದರೆ 1 ಯೂನಿಟ್ ಲೇಬರನ್ನು ಹೆಚ್ಚಿಸ್ಕೊಂಡಾಗ ಸೊ 15 ಯೂನಿಟ್ನಷ್ಟು ಹೆಚ್ಚುವರಿಯಾಗಿ MP ಅಂದರೆ ಸೀಮಾಂತ ಉತ್ಪನ್ನ ನಮಗೆ ದೊರಕಿದೆ. ಅಂದರೆ 15 ಯೂನಿಟ್ನಷ್ಟು ಹೆಚ್ಚುವರಿಯಾಗಿ ಉತ್ಪನ್ನ ದೊರಕಿದೆ. ಈ ಹೆಚ್ಚುವರಿಯಾಗಿ ದೊರಕಿದಂಥ ಉತ್ಪನ್ನವನ್ನು ನಾವು ಸೀಮಾಂತ ಅಂತ ಕರಿತೀವಿ. ಏನು, ಹೆಚ್ಚುವರಿ ಲೇಬರ್ನ ಪ್ರಮಾಣವನ್ನು ಹೆಚ್ಚಿಸ್ಕೊಂಡಾಗ ಅಂದರೆ 1 ಯೂನಿಟ್ನಷ್ಟು ಹೆಚ್ಚುವರಿಯಾಗಿ ಹೆಚ್ಚಿಸ್ಕೊಂಡಿದ್ದೀನಿ. ಸೊ ಆ 1 ಯೂನಿಟ್ ಲೇಬರಿಂದ ನಮಗೆ ಎಷ್ಟು, 15 ಯೂನಿಟ್ನಷ್ಟು ಉತ್ಪನ್ನ ದೊರಕಿದೆ. ಸೊ ಅದನ್ನು ನಾವು ಸೀಮಾಂತ ಉತ್ಪನ್ನ ಹೆಚ್ಚುವರಿಯಾಗಿ ದೊರಕಿರ್ತಕ್ಕಂಥದ್ದು. ಮುಂಚೆ 35 ಇತ್ತು, ಸೊ ಈಗೇನಾಗುತ್ತೆ, 50 ಆಗುತ್ತೆ. ಸೊ ಹೆಚ್ಚುವರಿಯಾಗಿ ಎಷ್ಟು ಬಂತು, ನಮಗೆ 15 ಯೂನಿಟ್ನಷ್ಟು ದೊರೆಯಿತು. ಇಲ್ಲಿ ಲೇಬರ್ ಎಷ್ಟು ಹೆಚ್ಚುವರಿಯಾಗಿ ನಾವು ಇನ್ಕ್ರೀಸ್ ಮಾಡ್ಕೊಂಡಿರೋದು 1. ಸೊ 1ಅನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ಸೊ ಆ 1ಕ್ಕೆ ಹೆಚ್ಚುವರಿಯಾಗಿ 15 ಯೂನಿಟ್ ಏನು ಬಂದಿದೆ, ಪ್ರೊಡಕ್ಷನ್ ಬಂದಿದೆ. ಇದನ್ನು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಕಾನ್ಸೆಪ್ಟ್ ಅರ್ಥ ಇರಬೇಕು. ನೆಕ್ಸ್ಟ್ ನಾವು ನೋಡೋದಾದರೆ ಸೊ ಸೀಮಾಂತ ಉತ್ಪನ್ನ ನೀವು ಗೊತ್ತಾಯಿತು. ಈಗ ಇಲ್ಲಿ ಟಿ ಪಿ ಸಿಗ್ಮಾ MP ಅಂದರೆ ಗೊತ್ತಾಯ್ತು ನಿಮಗೆ. ಸೀಮಾಂತ ಉತ್ಪನ್ನ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಾಯಿತು. ಹೆಚ್ಚುವರಿ ಉತ್ಪಾದನಾಂಗಕ್ಕೆ ದೊರೆಯುವಂಥ ಹೆಚ್ಚುವರಿ ಉತ್ಪನ್ನ ಅನ್ನೋದು ಗೊತ್ತಾಯ್ತು ನಿಮಗೆ. ಸೊ ಈಗ ಟಿ ಪಿಯನ್ನು ಕಂಡುಹಿಡಬೇಕು ಅಂದರೆ ಸಮೇಷನ್ ಆಫ್ ದಿ ಸಿಗ್ಮಾ ಅಂತ ಕರಿತೀವಿ. ಅಂದರೆ ಸಮೇಷನ್ ಆಫ್ ದಿ MP ಅಂತ ಕರಿತೀವಿ. ಸಮೇಷನ್ ಆಫ್ ದಿ MP ಅಥವಾ ಸಿಗ್ಮಾ MP ಅಂತ ಕರಿತೀವಿ. ಅಂದರೆ
ಈ ಎಂ ಪಿಗಳನ್ನೆಲ್ಲ ಟೋಟಲ್ ಮಾಡ್ತಾ ಹೋದರೆ ನಿಮಗೆ ಒಟ್ಟು ಉತ್ಪನ್ನ ದೊರೆಯುತ್ತೆ. ಇಲ್ಲಿ ನೀವು ನೋಡ್ಬೋದು ಟೋಟಲ್ ಪ್ರೊಡಕ್ಷನಲ್ಲಿ ಸೊ ಮೊದಲನೇ ಯೂನಿಟು ಸೊ 0 ಇದೆ. 0 ಯೂನಿಟಲ್ಲಿ ಎಲ್ಲವೂ 0 ಇರ್ತದೆ. 1 ಯೂನಿಟ್ನ ಲೇಬರ್ನಲ್ಲಿ 15 ಯೂನಿಟ್ ಏನೋ ಒಟ್ಟು ಪ್ರೊಡಕ್ಷನ್ ಇದೆ. ಸೊ ಒಟ್ಟು ಪ್ರೊಡಕ್ಷನ್ ಹೇಗೆ ಬರುತ್ತೆ ಅಂದರೆ ಸೊ ಎಂ ಪಿಲಿ ಎಷ್ಟಿದೆ ಅದನ್ನು ಸಮೇಷನ್ ಮಾಡಬೇಕು. ಈ 0 ಮತ್ತು ಇದನ್ನು ಸಮೇಷನ್ ಮಾಡಿದ್ರೆ ನಿಮಗೆ ಅದರ ಟೋಟಲ್ ಪ್ರೊಡಕ್ಷನ್ ಸಿಗುತ್ತೆ. ಅದೇ ರೀತಿ ಸೊ 2ನೇ ಯೂನಿಟಲ್ಲಿ ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ? 2ನೇ ಯೂನಿಟಲ್ಲಿ 35 ಇದೆ. ಸೊ 35 ಹೇಗೆ ಬರುತ್ತೆ ಅಂದರೆ 15 ಮತ್ತು 20ನ ಟೋಟಲ್ ಮಾಡಿದ್ರೆ 35 ಸಿಗುತ್ತೆ. ಸೊ ಅದೇ ರೀತಿ 3ನೇ ಯೂನಿಟಲ್ಲಿ ಏನಿದೆ? 50 ಇದೆ. ಸೊ 3ನೇ ಯೂನಿಟ್ 50 ಇದೆ. ಹೇಗೆ ಬಂತು ಅಂತ ಅಂದರೆ 15, 20 ಮತ್ತು 15. ಸೊ ಇವು ಮೂರನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಸೊ 50 ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 4ನೇ ಯೂನಿಟಲ್ಲಿ 40 ಇದೆ. ಸೊ 40 ಹೇಗೆ ಬಂತು ಅನ್ನೋ ನೋಡಿದ್ರೆ ಇವು 4ನ್ನು ಟೋಟಲ್ ಮಾಡಬೇಕು. 15, ಸೊ 20 ಮತ್ತು 15 ಮತ್ತು -10. ಸೊ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಿಮಗೆ 40 ಸಿಗುತ್ತೆ. ಇಲ್ಲಿ ಮೈನಸ್ ಮಾಡಬೇಕು. ಸೊ 15, 20, 15 ಎಷ್ಟಾಗುತ್ತೆ? 50 ಆಗುತ್ತೆ. ಇಲ್ಲಿ ಮತ್ತೇನಿದೆ? -10 ಇದೆ. ಅದನ್ನು ಅಲ್ಲಿ ಕಳಿಬೇಕಾಗತ್ತೆ. ಆವಾಗ ನಿಮಗೆ 40 ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಸೊ 5ನೇ ಯೂನಿಟಲ್ಲಿ 48 ಇದೆ. ಇದು ಹೇಗೆ ಕಂಡುಹಿಡಿಬೇಕು ಅಂದರೆ ಈ ಎಲ್ಲ ಎಂ ಪಿಗಳನ್ನ ಅಂದರೆ ಎಲ್ಲ ಸೀಮಾಂತ ಉತ್ಪನ್ನವನ್ನು ಅಂದರೆ ಮಾರ್ಜಿನಲ್ ಪ್ರೊಡಕ್ಷನನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರೊಡಕ್ಷನು ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸರಾಸರಿ ಉತ್ಪನ್ನ. ಏನು ಸರಾಸರಿ ಉತ್ಪನ್ನ ಅಂದರೆ ಬದಲಾಗುವ ಆದಾನದ ಪ್ರತಿ ಯೂನಿಟ್ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ. ಒಟ್ಟು ಉತ್ಪನ್ನವನ್ನು ಆದಾನದ ಘಟಕದಿಂದ ಭಾಗಿಸಿದಾಗ ಏನೋ ಸರಾಸರಿ ಉತ್ಪನ್ನದ ಮೌಲ್ಯ ಸಿಗ್ತದೆ. ಅಂದರೆ ಇಲ್ಲಿ ಏನು ಪ್ರತಿ ಯೂನಿಟ್ ಉತ್ಪಾದನಾಂಗಕ್ಕೆ ದೊರೆಯುವಂತಹ ಉತ್ಪನ್ನವನ್ನು ನಾವೇನಂತ ಕರಿತೀವಿ? ಸರಾಸರಿ ಉತ್ಪನ್ನ. ಪ್ರತಿ ಯೂನಿಟ್ ಉತ್ಪಾದನಾಂಗಕ್ಕೆ ಅಥವಾ ಆದಾನಕ್ಕೆ ದೊರೆಯುವಂತಹ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಅಂತ ಕರಿತೀವಿ. ಸೊ ಇದನ್ನು ಹೆಂಗೆ ಕಂಡುಹಿಡಿಯೋದು ಸರ್ ಅಂತಂದರೆ ಇಲ್ಲಿದೆ ನೋಡಿ ಸೂತ್ರ. APL ಇಸ್ ಈಕ್ವಲ್ ಟು ಅಂದರೆ ಲೇಬರ್ ಆಫ್ ಅವರೇಜ್ ಪ್ರೊಡಕ್ಷನ್, ಎಲ್ ಅಂದರೆ ಲೇಬರು, ಮತ್ತು ಲೇಬರ್ ಆಫ್ ಅವರೇಜ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಲೇಬರ್ ಆಫ್ ಟೋಟಲ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಲೇಬರ್. ಸೊ ಅಂದರೆ AP ಇಸ್ ಈಕ್ವಲ್ ಟು TP ಡಿವೈಡೆಡ್ ಬೈ ಎಲ್ ಅಂತ ಕರಿತೀವಿ. ಅಂದರೆ APಯನ್ನು ಕಂಡುಹಿಡಿಯಬೇಕು ಅಂತ ಅಂದರೆ ಈಗ ನಿಮಗೆ ಏನು ಮಾಡಬೇಕು ಅಂತ ಅಂದರೆ ಸೊ ಒಟ್ಟು ಉತ್ಪನ್ನ ಏನು 15 ಇದೆಯಲ್ಲ ಇದನ್ನು 1ರಿಂದ ಡಿವೈಡ್ ಮಾಡಿ. ಸೊ ಎಲ್ ಅಂದರೆ 1, TPL ಅಂದರೆ 15. ಸೊ 15ಅನ್ನು 1ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ 15 ಸಿಗುತ್ತೆ. ಇನ್ನು ನೆಕ್ಸ್ಟ್ 35 ಟೋಟಲ್ ಪ್ರೊಡಕ್ಷನು ಅಂತ ಅದನ್ನು ಮತ್ತೆ ಎಲ್ ಅಂದರೆ 2, 35ಅನ್ನು 2ರಿಂದ ಡಿವೈಡ್ ಮಾಡಿ ನಿಮಗೆ 17.5 ಸಿಗ್ತದೆ. ಸೊ ಅದೇ ರೀತಿ 3ನೇ ಯೂನಿಟಲ್ಲಿ 50ಅನ್ನು 3ರಿಂದ ಡಿವೈಡ್ ಮಾಡಿ 16.66 ಸಿಗ್ತದೆ. ಅದೇ ರೀತಿ ಸೊ 40ಅನ್ನು 4ರಿಂದ ಡಿವೈಡ್ ಮಾಡಿ 10 ಸಿಗುತ್ತೆ. ಅದೇ ರೀತಿ 48ಅನ್ನು 5ರಿಂದ ಡಿವೈಡ್ ಮಾಡಿ 9.6 ಸಿಗ್ತದೆ. ಈ ರೀತಿ ನೀವು ಸೊ ಏನು ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಬಹುದು. ಇನ್ನು ನೆಕ್ಸ್ಟು ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದರೆ ಸೀಮಾಂತ ಉತ್ಪನ್ನವನ್ನು ಹೇಗೆ ಕಂಡುಹಿಡಿಯೋದು? ಸೀಮಾಂತ ಉತ್ಪನ್ನ ಕಾನ್ಸೆಪ್ಟ್ ಏನೋದು ಅರ್ಥ ಇದೆ. ಇದರ ಎಲ್ಲ ಆದಾನಗಳು ಸ್ಥಿರವಾಗಿದ್ದು ಒಂದು ಆದಾನದ ಪ್ರತಿ ಯೂನಿಟ್ ಬದಲಾವಣೆ, ಅದೇ ನಾನು ಹೇಳಿದ್ನಲ್ಲ, ಪ್ರತಿ ಯೂನಿಟ್ ಬದಲಾವಣೆಗೆ ಅಂದರೆ ಸೊ ಒಂದೊಂದು ಯೂನಿಟ್ನ ನಾವು ಹೆಚ್ಚಿಸ್ಕೊಂಡಾಗ ಅಥವಾ ಪ್ರತಿ ಯೂನಿಟ್ ಬದಲಾವಣೆಗೆ ಉತ್ಪನ್ನದಲ್ಲಾಗುವಂಥ ಬದಲಾವಣೆ. ಈಗ ಒಂದು ಯೂನಿಟ್ ಹೆಚ್ಚಿಸ್ಕೊಂಡಾಗ ಸೊ ಉತ್ಪನ್ನದಲ್ಲಿ ಏನು ಬದಲಾವಣೆ ಆಗುತ್ತೆ, ಎಷ್ಟು ಬದಲಾವಣೆ ಆಗುತ್ತೆ, ಅದನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಒಂದು ಯೂನಿಟ್ ನಾವು ಆದಾನವನ್ನು ಹೆಚ್ಚಿಸ್ಕೊಂಡಾಗ ಆ ಯೂನಿಟ್ಗೆ ಹೆಚ್ಚುವರಿಯಾಗಿ ದೊರೆಯುವಂತಹ ಪ್ರೊಡಕ್ಷನನ್ನು ನಾವೇನಂತ ಕರಿತೀವಿ? MP ಅಂತ ಕರಿತೀವಿ. ಇದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ MP ಸೂತ್ರ ಏನು ಅಂತಂದರೆ ಸೊ ಇಲ್ಲಿ MPL ಅಂದರೆ ಲೇಬರ್ ಆಫ್ ಮಾರ್ಜಿನಲ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಡೆಲ್ಟಾ TPL ಡಿವೈಡೆಡ್ ಬೈ ಡೆಲ್ಟಾ L. ಅಂದರೆ ಸೊ MPL ಅಂದರೆ ಲೇಬರ್ ಆಫ್ ಮಾರ್ಜಿನಲ್ ಪ್ರೊಡಕ್ಷನ್ ಸೊ ಈಸ್ ಈಕ್ವಲ್ ಟು ಡೆಲ್ಟಾ TPL ಅಂತ ಅಂದರೆ ಸೊ ಒಟ್ಟು ಉತ್ಪನ್ನದಲ್ಲಾದಂಥ ಬದಲಾವಣೆ ಅಂದರೆ ಎಷ್ಟು ಹೆಚ್ಚುವರಿಯಾಗಿ ಬದಲಾವಣೆ ಆಗ್ತದೆ ಅನ್ನೋದು ಆಯಿತಾ, ಡಿವೈಡೆಡ್ ಬೈ ಡೆಲ್ಟಾ L ಅಂದರೆ ಲೇಬರಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದು. ಈಗ ಫಾರ್ ಎಕ್ಸಾಂಪಲು ನಾವು ಹಿಂದಿನ ಇದರಲ್ಲಿ ನೋಡ್ಬೋದು. ಈಗ ಏನು MPL ಈಗ ಸೂತ್ರ ಬರ್ಕೊಳ್ತೀನಿ. ಏನು MPL
MPL ಈಸ್ ಈಕ್ವಲ್ ಟು ಡೆಲ್ಟಾ ಟಿ ಪಿ ಎಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಹೌದಲ್ಲ, ಇದು ಸೂತ್ರ. ಈ ಸೂತ್ರದಲ್ಲಿ ಈಗ ಈ ಸೂತ್ರಕ್ಕೆ ನಾವು ಕಂಡುಹಿಡಬೇಕು ಅಂತಂದರೆ, ಈಗ ಡೆಲ್ಟಾ ಟಿ ಪಿ ಎಲ್ ಅಂದರೆ ಒಟ್ಟು ಉತ್ಪನ್ನದಲ್ಲಾದಂಥ ಬದಲಾವಣೆ. ಈಗ ಫಾರ್ ಎಕ್ಸಾಂಪಲ್ 2ನೇ ಯೂನಿಟಿಂದ 3ನೇ ಯೂನಿಟಿಗೆ ನಾವು ಮಾರ್ಜಿನಲ್ ಪ್ರೊಡಕ್ಷನನ್ನು ಕಂಡುಹಿಡಿಯೋಣ. ಈಗ 2ನೇ ಯೂನಿಟ್ 35 ಇದೆ, 3ನೇ ಯೂನಿಟಲ್ಲಿ 50 ಇದೆ. ಸೊ ಎಷ್ಟು ಬದಲಾವಣೆ ಆಗಿದೆ? 15 ಬದಲಾವಣೆ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಆದಾನದ ಲೇಬರಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಸೊ 1 ಬದಲಾವಣೆ. ಮುಂಚೆ 2 ಇತ್ತು, ಈಗ 3 ಆಗಿದೆ, 1 ಬದಲಾವಣೆ ಇದೆ. ಸೊ ಅದೆಷ್ಟು? 1. ಸೊ ಈಗ ಈಸ್ ಈಕ್ವಲ್ ಟು ಡಿವೈಡ್ ಮಾಡಿ, 15ನ 1ರಿಂದ ಡಿವೈಡ್ ಮಾಡಿದ್ರೆ ಉತ್ತರ 15 ಬರುತ್ತೆ. ಸೊ ಈ ರೀತಿ ಕಂಡುಹಿಡ್ಬೋದು. ಈಗ ಇಲ್ಲ ಅಂದರೆ ಇನ್ನೊಂದು ಸೂತ್ರ ಇದೆ. ಏನು ಅಂತ ಅಂದರೆ, ಇನ್ನೊಂದು ಸೂತ್ರ, ಸೊ MPL ಈಸ್ ಈಕ್ವಲ್ ಟು TPL ಮೈನಸ್ TPL ಮೈನಸ್ 1. ಸೊ ಈ ಸೂತ್ರಕ್ಕೂ ಕೂಡ ನಾವು ಹಾಕೋಬೋದು. ಏನು? MPL ಈಸ್ ಸೇಮ್ ಲೇಬರ್ ಆಫ್ ಮಾರ್ಜಿನ್ ಆಫ್ ಪ್ರೊಡಕ್ಷನ್. TPL ಅಂದರೆ, ಈಗ ಫಾರ್ ಎಕ್ಸಾಂಪಲ್ 3ನೇ ಯೂನಿಟ್ ಮಾರ್ಜಿನ್ ಆಫ್ ಪ್ರೊಡಕ್ಷನ್ ನಾವು ಕಂಡುಹಿಡಿಯೋಣ. ಈಗ TPL ಅಂದರೆ ಸೊ 3ನೇ ಯೂನಿಟ್ನ ಒಟ್ಟು ಉತ್ಪನ್ನ. TPL ಅಂದರೆ 3ನೇ ಯೂನಿಟ್ ಒಟ್ಟು ಉತ್ಪನ್ನ 50, ಆಯಿತಾ? ನೆಕ್ಸ್ಟ್ ಮೈನಸ್ ಚಿಹ್ನೆ ಹೇಗಿದೆ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ TPL ಮೈನಸ್ 1 ಅಂದರೆ ಸೊ 3ನೇ ಯೂನಿಟ್ ಒಟ್ಟು ಉತ್ಪನ್ನ ಏನಿದೆ ಅದರ ಹಿಂದಿನದ್ದು, ಅಂದರೆ ಹಿಂದಿನ ಒಟ್ಟು ಉತ್ಪನ್ನ, ಹಿಂದಿನ ಘಟಕದ ಒಟ್ಟು ಉತ್ಪನ್ನ ಎಷ್ಟು? 35. ಸೊ 35 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಉತ್ತರ? 15ರಲ್ಲಿ 35 ಕಳೆದ್ರೆ ಸೊ 15. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಎಲ್ಲದನ್ನು ಕಂಡುಹಿಡಿಬೋದು. ಸೊ ಅದೇ ರೀತಿ ಇನ್ನೊಂದು ಕಂಡುಹಿಡಿಯೋಣ. ಯಾವುದು? 4ನೇ ಯೂನಿಟ್ ಕಂಡುಹಿಡಿಯೋಣ. ಸೊ 4ನೇ ಯೂನಿಟು ಕಂಡುಹಿಡಿಯೋಣ, ಅದನ್ನೇ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಏನಿದೆ? ಸೊ MPL ಈಸ್ ಈಕ್ವಲ್ ಟು TPL ಮೈನಸ್ TPL ಮೈನಸ್ 1. ಸೊ ಇದು ತಾನೇ ಸೂತ್ರ. ಈಗ ಸೊ ಇದಕ್ಕೆ ಸೂತ್ರಕ್ಕೆ ನಾವು ಲೆಕ್ಕ ಹಾಕೊಂಡು 4ನೇ ಯೂನಿಟ್ ಕಂಡುಹಿಡಿಯೋಣ. ಸೊ 4ನೇ ಯೂನಿಟ್ನ ಒಟ್ಟು ಉತ್ಪನ್ನ ಎಷ್ಟು? ಸೊ TPL ಅಂದರೆ 4ನೇ ಯೂನಿಟ್ನ ಒಟ್ಟು ಉತ್ಪನ್ನ 40, ಆಯಿತಾ? ಮೈನಸ್ ಹಾಗೆ ಬರ್ಕೊಳ್ತೀರಾ. ಅದಾದಮೇಲೆ TPL ಮೈನಸ್ 1 ಅಂತಂದರೆ ಸೊ ಅಂದರೆ ಹಿಂದಿನದು 4ನೇ ಯೂನಿಟ್ನ ಒಟ್ಟು ಉತ್ಪನ್ನದ ಹಿಂದಿನ ಘಟಕದ ಒಟ್ಟು ಉತ್ಪನ್ನ ಎಷ್ಟು? 50. ಸೊ 40ರಲ್ಲಿ 50 ಕಳೆದ್ರೆ ಎಷ್ಟಾಗುತ್ತೆ? -10 ಆಗುತ್ತೆ. ಸೊ ಈ ರೀತಿ ನಾವು ಕಂಡುಹಿಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಬೇಕಾದ್ರೆ ನೀವು ಇನ್ನೊಂದು ಲೆಕ್ಕ ಮಾಡೋಣ. AP ಕಂಡುಹಿಡಿದು ಮಾಡೋಣ. ಸೊ ಆವ್ರೇಜ್ ಪ್ರೊಡಕ್ಷನ್ ಕಂಡುಹಿಡಿಯೋದು ಮಾಡೋಣ. ಆವ್ರೇಜ್ ಪ್ರೊಡಕ್ಷನ್ ಏನು? AP ಈಸ್ ಈಕ್ವಲ್ ಟು TPL ಸೊ ಡಿವೈಡೆಡ್ ಬೈ L. ಹೌದಲ್ಲ? ಸೊ ಈಗ ಫಾರ್ ಎಕ್ಸಾಂಪಲ್ 5ನೇ ಯೂನಿಟ್ದು ನಾವು ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯೋಣ. ಸೊ 5ನೇ ಯೂನಿಟ್ ಸೊ TP ಅಂದರೆ ಎಷ್ಟು? TPL ಅಂದರೆ 48 ಇದೆ, ಒಟ್ಟು ಉತ್ಪನ್ನ 48 ಇದೆ. ಲೇಬರ್ ಪ್ರಮಾಣ ಎಷ್ಟಿದೆ? 5 ಇದೆ. ಸೊ 48ನ 5ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಉತ್ತರ ಸೊ 9.6 ಸಿಗುತ್ತೆ. ಸೊ ಈ ರೀತಿ ನಾವು ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಅರ್ಥ ಆಗಿದೆ ನೀವು ಅಂದ್ಕೊಳ್ತೀನಿ ಇದ್ರ ಬಗ್ಗೆ. ಸೊ ಅಂದರೆ ಸರಾಸರಿ ಉತ್ಪನ್ನ ಅಂದರೆ ಪ್ರತಿ ಯೂನಿಟ್ಗೆ ದೊರೆಯುವಂತಹ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಅಂತ ಕರಿತೀವಿ. ಒಟ್ಟು ಉತ್ಪನ್ನ ಅಂದರೆ ಸೊ ಎಲ್ಲ ಉತ್ಪನ್ನವನ್ನು ಎಷ್ಟು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಬದಲಾಗುವ ಉತ್ಪಾದನೆಗಳನ್ನು ಬಳಸಿ ಉತ್ಪಾದನೆ ಮಾಡಿದಂತಹ ಪ್ರಮಾಣವನ್ನು ಒಟ್ಟು ಉತ್ಪನ್ನವನ್ನು ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಸೀಮಾಂತ ಉತ್ಪನ್ನಗಳನ್ನ ಒಟ್ಟುಗೂಡಿಸಿದ್ರೆ ನಿಮಗೆ ಒಟ್ಟು ಉತ್ಪನ್ನ ಸಿಗ್ತದೆ. ಅದೇ ರೀತಿ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಸೀಮಾಂತ ಉತ್ಪನ್ನ ಅಂದರೆ ಕಾನ್ಸೆಪ್ಟ್ ಏನು? ಒಂದು ಹೆಚ್ಚುವರಿ ಆದಾನಕ್ಕೆ ದೊರೆಯುವಂತಹ ಹೆಚ್ಚುವರಿ ಉತ್ಪನ್ನ. ಅಂದರೆ ಇಲ್ಲಿ ಕಾನ್ಸೆಪ್ಟ್ ಇನ್ನೊಂದೇನಿದೆ? ಒಂದು ಆದಾನದ ಪ್ರತಿ ಯೂನಿಟ್ ಬದಲಾವಣೆಗೆ ಉತ್ಪನ್ನದಲ್ಲಾಗುವಂಥ ಬದಲಾವಣೆಯ ಪ್ರಮಾಣ. ಪ್ರತಿ ಯೂನಿಟ್ ಬದಲಾವಣೆ ಏನು ಬದಲಾವಣೆ ಆಗ್ತದಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಒಂದೊಂದು ಜಾಸ್ತಿ ಆಗ್ತಾ ಹೋಗ್ತದೆ. ಹೌದಲ್ಲ? ಇಲ್ಲಿ ನೋಡಿ. ಸೊ ಏನು? ಪ್ರತಿ ಯೂನಿಟ್ನ ಬದಲಾವಣೆಗೆ ಈಗ ಫಸ್ಟ್ 1 ಇದೆ, ಇಲ್ಲಿ 2 ಇದೆ. ಎಷ್ಟು ಬದಲಾವಣೆ ಇದೆ? 1 ಬದಲಾವಣೆ ಇದೆ. ಇಲ್ಲಿ 3 ಇದೆ, ಇಲ್ಲಿಂದ ಇಲ್ಲಿ 1 ಬದಲಾವಣೆ ಇದೆ. ಇಲ್ಲಿ 4 ಇದೆ, ಇಲ್ಲಿ 1ರಿಂದ ಇಲ್ಲಿ 1 ಬದಲಾವಣೆ ಇದೆ. ಹೀಗೆ ಪ್ರತಿ ಯೂನಿಟ್ ಬದಲಾವಣೆಗೆ ಸೊ ಉತ್ಪನ್ನದಲ್ಲಾಗುವಂಥ ಬದಲಾವಣೆ ಏನೇನು ಉತ್ಪನ್ನದಲ್ಲಿ ಬದಲಾವಣೆ ಆಗ್ತದೆ? ಈಗ 15 ಇದೆ, 35 ಇದೆ, 50 ಇದೆ. ಸೊ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಹೋಗಿದೆ ಅನ್ನೋದನ್ನು ನಾವು ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಸೊ ಸಿಂಪಲ್ ನೀವು ನೆನ್ಪಿಟ್ಕೋಬೇಕು ಅಂದರೆ ಪ್ರತಿ ಹೆಚ್ಚುವರಿ ಯೂನಿಟ್ ಆದಾನಕ್ಕೆ ಉತ್ಪನ್ನದಲ್ಲಿ ದೊರೆಯುವಂಥ ಹೆಚ್ಚುವರಿ ಉತ್ಪನ್ನವನ್ನು ನಾವು ಏನಂತ ಕರಿತೀವಿ? ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಸೊ ಈಗ ಆಲ್ರೆಡಿ ಈ 3 ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ,
ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.